ಡಿಕೆ ಶಿವಕುಮಾರ್ ವಿರುದ್ಧ ಮಾಜಿ ಸಚಿವ ರಾಜಣ್ಣ ಕೆಂಡಾಮಂಡಲರಾಗಿದ್ದಾರೆ. ಡಿಕೆಶಿ ಯಾವ ಟ್ರಬಲ್ ಶೂಟರ್? ಅಸ್ಸಾಂನಲ್ಲಿ ಯಾಕೆ ಟ್ರಬಲ್ ಶೂಟರ್ ಆಗಿಲ್ಲ? ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ವಿರುದ್ಧ ಮಾಜಿ ಸಚಿವ ರಾಜಣ್ಣ ವಾಗ್ದಾಳಿಯನ್ನ ನಡೆಸಿರುವಂತದ್ದು. ಈಶ್ವರ ಖಂಡ್ರೆಗೆ ಯಾಕೆ ಮತ್ತೆ ಅರಣ್ಯ ಇಲಾಖೆ ಖಾತೆ ಕೊಟ್ಟಿಲ್ಲ? ಪರಮೇಶ್ವರ್ಗೆ ಗೃಹ ಸಚಿವ ಸ್ಥಾನ ಕೊಡದೆ ಕಂದಾಯ ಕೊಟ್ಟಿದ್ಯಾಕೆ? ಯಾರ ಆಸ್ತಿ ಯಾರಪ್ಪನ ಸ್ವತ್ತು ಅಲ್ಲ ಅನ್ನೋದಾಗಿ ಮಾಜಿ ಸಚಿವ ರಾಜಣ್ಣ ಕಿಡಿಕಾರಿದ್ದಾರೆ. ಯಾವ ಪತನ ಏನಿಲ್ಲ, ಅವರು ಹೇಳಿದಾರಲ್ಲ, ನಾನು ಆತ್ಮಸಾಕ್ಷಿ ಅನುಗುಣವಾಗಿ ಕೆಲಸ ನಿರ್ವಹಿಸಲಿಕ್ಕೆ ಸಾಧ್ಯ ಆಗಲ್ಲ, ಅದಕ್ಕೆ ರಾಜೀನಾಮೆ ಕೊಟ್ಟಿದ್ದೀನಿ ಅಂತ ಒಂದು ಹೇಳಿದ್ದಾರೆ. ಮತ್ತು ಎರಡನೇದು ಹೇಳಿದ್ದಾರೆ, ನಾನು ಶಾಸಕನಾಗಿ ಕಾಂಗ್ರೆಸ್ ಪಕ್ಷದಲ್ಲಿ ನಿಷ್ಠಾವಂತನಾಗಿ ನಾನು ನನ್ನ ಜವಾಬ್ದಾರಿ ನಿರ್ವಹಿಸ್ತೀನಿ ಅಂತ ಅವ್ರ ಪತ್ರದಲ್ಲೇ ಹೇಳಿದ್ದಾರೆ. ಅದರಲ್ಲಿ ಅದು ಹೇಳಿದ್ಮೇಲೆ ಇನ್ನು ವಿಶೇಷತೆ ಏನಿದೆ? ಯಾವ ಟ್ರಬಲ್ ಶೂಟರ್? ನೀವು ಮಾಡಿರೋ ಟ್ರಬಲ್ ಶೂಟರು ಹಂಗಿದ್ಮೇಲೆ ಅಸ್ಸಾಂಗೆ ಹೋಗಿ ಯಾಕೆ ಟ್ರಬಲ್ ಶೂಟ್ ಆಗಲಿಲ್ಲ ಹಂಗಾರೆ? ಸುಮ್ಮನೆ ಏನೋ ಒಂದು ಯಾಕೆ ಆಗ್ತಾರೆ? ಈಗ ಅದೇ ಸ್ಥಾನ ಇಲ್ಲ, ಅದೀಗ ಇವ್ರಿಗೆ ಖಂಡ್ರೆಗೆ ಯಾಕೆ ಫಾರೆಸ್ಟ್ ಕೊಡಲಿಲ್ಲ ಹಂಗಾರೆ? ಅವ್ರಿಗೂ ಫಾರೆಸ್ಟ್ ಕೊಡಬೇಕಾಗಿತ್ತಲ್ಲ. ಈಗ ಡಾಕ್ಟ್ರಿಗೆ ಹೋಮ್ ಕೊಡಬೇಕಾಗಿತ್ತು, ಅವ್ರಿಗೆ ಯಾಕೆ ರೆವಿನ್ಯೂ ಕೊಟ್ಟಂಗಾರೆ? ಹಂಗೆ ನೋಡ್ರಿ, ಯಾವ ಆಸ್ತಿ ಯಾರೊಬ್ಬನು ಸೊತ್ತೇನಲ್ಲ, ಗೊತ್ತಾಯ್ತಾ? ಇವೆಲ್ಲ ಬದಲಾದ ಸನ್ನಿವೇಶಕ್ಕೆ ಅನುಗುಣವಾಗಿ ಅವಕಾಶಗಳು ದೊರೀತವೆ. ಆ ಬದಲಾದ ಸನ್ನಿವೇಶದಲ್ಲಿ ದೊರೀತಕ್ಕಂಥ ಅವಕಾಶಗಳಲ್ಲಿ ಅವರು ತನ್ನ ಬುದ್ಧಿಶಕ್ತಿಯನ್ನು ನೋಡಿ ಆ ಇಲಾಖೆಗಳಲ್ಲಿ ಉತ್ತಮ ರೀತಿಯಲ್ಲಿ ಜನಪರವಾದ ಕೆಲಸಗಳನ್ನು ಮಾಡಬೇಕು. ಡಿಕೆ ಶಿವಕುಮಾರ್ ಸರ್ಕಾರದ ವಿರುದ್ಧ ಮುಗಿಬಿದ್ದ ಆರ್ ಅಶೋಕ್. ಡಿಕೆ ಹಳೆ ಸಿನಿಮಾ ಹೊಸ ಪೋಸ್ಟರ್ ರಿಲೀಸ್ಗೂ ಮುನ್ನ ದಂಗೆ. ಸಿಎಂ ಆಗಿ ಪ್ರಮಾಣ ವಚನ ಆದ 2 ದಿನಕ್ಕೆ ದಂಗೆ ಶುರುವಾಗಿದೆ. ರಾಮಲಿಂಗಾರೆಡ್ಡಿ ಹಿರಿಯ ನಾಯಕರು, ಸಾಕಷ್ಟು ಬಾರಿ ಗೆದ್ದವರು. ಡಿಕೆ ಶಿವಕುಮಾರ್ ಕೊಟ್ಟ ಮಾತು ತಪ್ಪುವ ಚಾಳಿ ಶುರು ಮಾಡಿದ್ದಾರೆ. ಸತೀಶ್ ಜಾರಕಿಹೊಳಿಗೂ ಸಿಎಂ ಡಿಕೆಶಿ ಕೊಟ್ಟಿದ್ದ ಮಾತು ತಪ್ಪಿದ್ದಾರೆ ಅನ್ನೋದಾಗಿ ಕಿಡಿಕಾರಿದ್ದಾರೆ ಸಿಎಂ ಡಿಕೆಶಿ ವಿರುದ್ಧ. ಅವರ ಹಳೆ ಸಿನಿಮಾ ಹೊಸ ಪೋಸ್ಟರ್ನ ರಿಲೀಸ್ ಆಗಕ್ಕೆ ಮುಂಚೆನೇ ದಂಗೆ ಶುರುವಾಗಿದೆ. ಸ್ವೇರಿಂಗ್ ಆದ 3 ದಿನದಲ್ಲಿ 3 ಬಾಳು ಆಗ್ತಾ ಇದೆ. ರಾಮಲಿಂಗಾರೆಡ್ಡಿ ಅವರಿಗೆ ಡಿ ಕೆ ಶಿವಕುಮಾರ್ ಮಾತು ಕೊಟ್ಟಿದ್ರು, ಬೆಂಗಳೂರು ಇನ್ಚಾರ್ಜ್ ಕೊಡ್ತೀನಿ, ಅರ್ಬನ್ ಡೆವಲಪ್ಮೆಂಟ್ ಮಿನಿಸ್ಟ್ರಿ ಕೊಡ್ತೀನಿ ಅಂತ. ಆಗೋವರೆಗೂ, ಮುಖ್ಯಮಂತ್ರಿ ಆಗೋವರೆಗೂ ಕೂಡ ಮಾತು ಕೊಟ್ಟು ಈಗ ಕೈ ಕೊಟ್ಟಿದ್ದಾರೆ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಇಡೀ ಬೆಂಗಳೂರಲ್ಲಿ ಓಡಾಡ್ತಾ ಇದೆ. 8 ಬಾರಿ ಶಾಸಕರಾಗಿ ಬೆಂಗಳೂರಿನ ಅರ್ತಿರ್ತಕ್ಕಂಥವ್ರು, ಅವ್ರು ಕೇಳೋದ್ರಲ್ಲಿ ಏನು ತಪ್ಪಿಲ್ಲ ಅಂತ ಅನಿಸುತ್ತೆ. ಆದರೆ ಡಿ ಕೆ ಶಿವಕುಮಾರ್ ಈ ಥರ ಮಾತು ಕೊಟ್ಟು ಮೋಸ ಮಾಡೋ ಅಂಥ ಪದ್ಧತಿ ಇದೆಯಲ್ಲ, ಅದು ಸರಿ ಇಲ್ಲ. ಸತೀಶ್ ಜಾರಕಿಹೊಳಿಗೂ ಮಾತು ಕೊಟ್ಟಿದ್ರಂತೆ, ನಿನಗೆ ರಾಜ್ಯ ಅಧ್ಯಕ್ಷರು, ಕಾಂಗ್ರೆಸ್ ಅಧ್ಯಕ್ಷರು ಮಾಡ್ತೀರಿ, PWD ಮಿನಿಸ್ಟ್ರ್ ಮಾಡ್ತೀರಿ ಅಂತ. ಅವರು ಬೇಸರ ವ್ಯಕ್ತ ಮಾಡಿದ್ದಾರೆ, ಅವರು ನನಗೆ ಮೋಸ ಮಾಡಿದ್ದಾರೆ ಅಂತ ಹೇಳಿದ್ದಾರೆ. ವಿಧಾನಸಭೆಯಲ್ಲಿ ವಿರೋಧ ಪಕ್ಷಗಳಿಗೆ ಉತ್ತರ ಕೊಡೋಕ್ಕೆ ಯಾರು ಗತಿ ಇಲ್ಲ, ಆ ಸ್ಥಿತಿ ಇರುವಂಥ ಮಂತ್ರಿಮಂಡಲ ಇವತ್ತು. ಯಡಿಯೂರಪ್ಪನವರು ಕೂಡ, ಅವರು ಕೇಂದ್ರದ ಮಂತ್ರಿ ಆಗಿದ್ದಂಥವ್ರು, ಅವರು ಖ್ಯಾತೆಯನ್ನು ತೆಗೆದಿದ್ದಾರೆ. ಒಟ್ಟಾರೆ ಡಿ ಕೆ ಶಿವಕುಮಾರ್ ಅವ್ರಿಗೆ ಸರ್ಕಾರದ ಮೇಲೆ ಹಿಡಿತಾ ಇಲ್ಲ ಅನ್ನೋದು ಸ್ಪಷ್ಟ ಆಗೋಟಿದೆ. ಈಗ ಅವ್ರಿಗೆ ಕೆಪಾಸಿಟಿ ಇಲ್ಲ ಅನ್ನೋದು, ಖಾತೆ ಹಂಚಿಕೆಯಲ್ಲಿ ಅನ್ಯಾಯ ಆಗಿದೆ ಅಂತ ಮಾತನ್ನೇ ಹೇಳಿದ್ದಾರೆ. ಇನ್ನು ಇರೋದು 1.5 ವರ್ಷ ಎಲೆಕ್ಷನ್. ಅದಕ್ಕೆ ಮುಂಚೆನೇ ಈ ಥರ ಬಂಡಾಯದ ದೊಡ್ಡ ಸ್ವರೂಪ ಎದ್ದಿರೋವಂಥದ್ದು. ಕಾಂಗ್ರೆಸ್ಸಲ್ಲಿ ಒಳಜಗಳ ಬೇಗುದಿ ಇದೆ, ಜ್ವಾಲಾಮುಖಿ. ಮುಂದಿನ ದಿನಗಳಲ್ಲಿ ಇದು ಜ್ವಾಲಾಮುಖಿ ಆಗ್ತೈತೆ. ಡಿಕೆ ಶಿವಕುಮಾರ್ರಿಂದ ದಿನಕ್ಕೊಂದು ಆಡಂಬರದ ಆಡಳಿತ. ಬೆಂಗಳೂರನ್ನು 3 ವರ್ಷದಲ್ಲಿ ಗಾರ್ಬೇಜ್ ಸಿಟಿ ಮಾಡಿದ್ದಾರೆ. ಕಾಂಗ್ರೆಸ್ ಸರ್ಕಾರದಲ್ಲಿ ಹಣ ಇಲ್ಲ ಎಂದ ಆರ್ ಅಶೋಕ್. ಬಿಕೆ ಹರಿಪ್ರಸಾದ್, ಸಿಎಂ ಡಿಕೆಶಿಯಿಂದ ರೌಡಿ ನಿಗ್ರಹ ಸಾಧ್ಯವೇ? ಡಿಕೆ ಶಿವಕುಮಾರ್ ಸಿಎಂ ಮಾಡಿರೋದು ರಾಹುಲ್ ಗಾಂಧಿ. ಡಿಕೆಶಿ ಸರ್ಕಾರದ ವಿರುದ್ಧ ಆರ್ ಅಶೋಕ್ ಮುಗಿಬಿದ್ದಿದ್ದಾರೆ.
ಈ ಸರ್ಕಾರ ಹಣ ಇಲ್ಲ. ಮತ್ತು ಆಡಂಬರದ ಮಾತು, ಡಿ ಕೆ ಶಿವಕುಮಾರ್ದು ದಿನ ಒಂದೊಂದು ಆಡಂಬರ. ಬ್ರ್ಯಾಂಡ್ ಬೆಂಗಳೂರು ಅಂತ ಒಂದು ಆಡಂಬರ, ಬೆಂಗಳೂರನ್ನು ವಿಶ್ವ ಮಟ್ಟಕ್ಕೆ ತಗೊಂಡೋಗ್ತೀನಿ ಅಂತ ಆಡಂಬರ. 3 ವರ್ಷದಿಂದ ಏನು ಮಾಡಿದಪ್ಪ ಬೆಂಗಳೂರಿಗೆ? ಏನೂ ಇಲ್ಲ. ಗಾರ್ಬೇಜ್ ಸಿಟಿ ಮಾಡಾಕ್ದೆ, ಹಳ್ಳಗಳ ಸಿಟಿ ಮಾಡಾಕ್ದೆ, ಪಾಟೋಲ್ ಮಾಡಾಕಿದ್ರಿ. ಇವಾಗ ಬೇರೆ ಹೊಸ್ದಾಗಿ ಅದು ಮಾಡ್ತೀನಿ ಇದು ಮಾಡ್ತೀನಿ. ಏನು ನೆನೆ ಏನು ರೌಡಿಗಳೆಲ್ಲ ನಿಗ್ರಹ ದಳ ಅಂತೆ. ಎಲ್ಲರೂ ನಗ್ತಾವ್ರೆ, ಇಡೀ ಬೆಂಗಳೂರಲ್ಲಿ ಇಡೀ ಕರ್ನಾಟಕದಲ್ಲಿ ನಗ್ತಾವ್ರೆ. ರೌಡಿಗಳ ನಿಗ್ರಹ ಅಂತೆ. ಯಾರಿಂದ? ಹರಿಪ್ರಸಾದ್ ಅವರಿಂದ, ಡಿ ಕೆ ಶಿವಕುಮಾರಿಂದ ರೌಡಿಗಳ ನಿಗ್ರಹ ಸಾಧ್ಯನಾ? ನೀವೇ ಹೇಳಿ, ಸಾಧ್ಯನಾ? ಯಾರಾದರೂ ನಂಬ್ತಾರ? ಅದರಿಂದ ನನಗನ್ಸ್ತೈತೆ ಇವರು ಹೇಳೋದು ಬೊಗಳೆ, ಬಿಡ್ತಾ ಇರೋದೆಲ್ಲ ಬೊಗಳೆ. ಯಾವುದು ಇದು ಸಾಕಾರ ಆಗಲ್ಲ. ಇಲ್ಲಿ ಡಿ ಕೆ ಶಿವಕುಮಾರ್ ಮಾಡಿರೋದು, ಈ ರಾಹುಲ್ ಗಾಂಧಿ ಬಂದಿದ್ದಾರಲ್ಲ, ದುಡ್ಡು ವಸೂಲಿ ಮಾಡ್ಕೊಂಡು ಹೋಗೋಕ್ಕಷ್ಟೇ. ಇವರು ದುಡ್ಡು ಕೊಟ್ಟು ಮಧ್ಯಂತರ ಚುನಾವಣೆ ಖಚಿತ ಎಂದ ಆರ್ ಅಶೋಕ್. ಯಾವ್ಯಾವ ಸಚಿವರು ರಾಜೀನಾಮೆ ಕೊಡ್ತಾರೋ ಗೊತ್ತಿಲ್ಲ, ಚುನಾವಣೆಯಲ್ಲೂ ಇವರು ಒಟ್ಟಾಗಿ ಹೋಗಲ್ಲ ಅನ್ನೋದಾಗಿ ಅಶೋಕ್ ಹೇಳಿರುವಂತದ್ದು. ಮಧ್ಯಂತರ ಚುನಾವಣೆ ಖಚಿತ, ಯಾರ್ಯಾರು ರಾಜೀನಾಮೆ ಕೊಡ್ತಾರೋ ಗೊತ್ತಿಲ್ಲ, ಚುನಾವಣೆಯಲ್ಲೂ ಕೂಡ ಇವರು ಒಟ್ಟಿಗೆ ಹೋಗಲ್ಲ ಅನ್ನೋದಾಗಿ ಹೇಳಿದ್ದಾರೆ. ಕಾಂಗ್ರೆಸ್ ಒಡೆದ ಮನೆ ಆಗಿರೋದು, ಸರ್ಕಾರ ಬಿದ್ದೋಗ್ತೈತೆ. ಮಧ್ಯಂತರ ಚುನಾವಣೆ ಬಂದರೂ ಆಶ್ಚರ್ಯ ಬೀಳಬೇಡಿ. ಮಧ್ಯಂತರ ಚುನಾವಣೆನೂ ಖಚಿತ. ಡಿ ಕೆ ಶಿವಕುಮಾರ್ ಮಾತಲ್ಲೇ ಹೇಳೋದಾದರೆ ಖಚಿತ. ಇಷ್ಟು ಗೊಂದಲ ಇರೋದು, ಗೊಂದಲದ ಗೂಡಾಗಿ ಯಾವ್ಯಾವ ಮಂತ್ರಿಗಳು ರಾಜೀನಾಮೆ ಕೊಟ್ಟು ಎಲ್ಲೆಲ್ಲಿ ಹೋಗ್ತಾರೋ ಗೊತ್ತಿಲ್ಲ. ಅಂದರೆ ಮುಂದಿನ ದಿನಗಳಲ್ಲಿ ಮುಂದೆ 2028 ಚುನಾವಣೆಗೆ ಕಾಂಗ್ರೆಸ್ ಒಗ್ಗಟ್ಟಾಗಿ ಜನಗಳ ಮುಂದೆ ಬರಲ್ಲ ಅನ್ನೋದು ಇದರಿಂದ ಸ್ಪಷ್ಟ ಆಗ್ತದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.